ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಬೆಂಗಳೂರಲ್ಲಿರೋ ಓರಿಯನ್ ಮಾಲ್ನ ವಿಸಿಟ್ ಮಾಡೋಣ ಅಂತ ಬಂದಿದ್ವಿ. ಸೊ ಎಲ್ಲರೂ ವಿಸಿಟ್ ಮಾಡಿರ್ತೀರ, ಬಟ್ ನಾವು ಇದು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ನಾವು ಬೆಂಗಳೂರಲ್ಲಿ ಕಸಿನ್ದು ಮದುವೆ ಅಟೆಂಡ್ ಮಾಡೋಕ್ಕೆ ಬಂದಿದ್ವಿ. ಸೊ ಹಾಗೆ ಮಾಲ್ನ ವಿಸಿಟ್ ಹೋಗೋಣ ಅಂತ ಬಂದ್ವಿ. ಸೊ ಈ ಒಂದು ಮಾಲ್ಗೆ 4 ಕಡೆ ಎಂಟ್ರಿ ಇದೆ ಅಂತೆ. ಸೊ 2 ಸೈಡ್ ಎಂಟ್ರಿಯಲ್ಲಿ ನಾನು ಹೋಗಿ ನೋಡ್ಕೊಂಡ್ಬಂದೆ. ಸೊ ಇನ್ನೂ 2 ಸೈಡ್ ನೋಡೋಕ್ಕಾಗಿಲ್ಲ. ಸೊ ಈ ಎಂಟ್ರಿನ ಹೇಳೋದೇ ಬೇಡ, ಆಲ್ಮೋಸ್ಟ್ ಎಲ್ಲರೂ ಕೂಡ ವಿಸಿಟ್ ಮಾಡಿರ್ತೀರ. ಸೊ ಇಲ್ಲಿ ಕಾಣ್ತಿರೋ ಬಿಲ್ಡಿಂಗ್ ಇದು WTC ವರ್ಲ್ಡ್ ಟ್ರೇಡ್ ಸೆಂಟರ್. ಸೊ ಇದನ್ನು ಒನ್ ಆಫ್ ದ ಬಿಗ್ಗೆಸ್ಟ್ ಆಫೀಸ್ ಸ್ಪೇಸ್ ಅಂತ ಕರೀತಾರಂತೆ. ಸೊ ಈ ಬಿಲ್ಡಿಂಗಲ್ಲಿ 32 ಫ್ಲೋರ್ಸ್ ಇದೆ ಅಂತೆ. ಸೊ ಇದಕ್ಕೆ ಒನ್ ಆಫ್ ದ ಬಿಗ್ಗೆಸ್ಟ್ ಆಫೀಸ್ ಸ್ಪೇಸ್ ಅಂತ ಕರೀತಾರೆ. ಸೊ ಇಲ್ಲಿ ಹಾಗೆ ಅಪಾರ್ಟ್ಮೆಂಟ್ ಕೂಡ ಇದೆ, ಆಮೇಲೆ 5 ಸ್ಟಾರ್ ಹೋಟೆಲ್ ಕೂಡ ಇದೆ. ಹಾಗೆ ಇಲ್ಲೊಂದು ಸಣ್ಣ ಲೇಕ್ ಥರ ಮಾಡಿದ್ದಾರೆ. ಸೊ ಇದನ್ನು ಎಲ್ಲ ಬ್ರಿಗೇಡ್ ಅವರು ಡೆವಲಪ್ ಮಾಡಿರೋದು ಹೀಗೆ. ಸೊ ಆಲ್ಮೋಸ್ಟ್ ಇಲ್ಲಿ ಯಾವಾಗಲೂ ಕ್ರೌಡ್ ಇರುತ್ತೆ ಅಂತೆ. ಸೊ ಹೀಗೆ ಎಲ್ಲ ಕ್ರೌಡ್ ಇದ್ದೇ ಇರುತ್ತೆ. ಸೊ ನಾವು ಹೊರ್ಗಡೆ ವ್ಯೂ ಎಲ್ಲ ನೋಡಿಕೊಂಡು ಇಲ್ಲಿ ಮೇಲೆ ಒಂದು ರಾಜಧಾನಿ ಅಂತ ಫುಡ್ ಕೋರ್ಟ್ ಇದೆ. ಸೊ ಅಲ್ಲಿ ವಿಸಿಟ್ ಮಾಡಿದ್ವಿ. ಸೊ ಇಲ್ಲಿ ಎಷ್ಟು ಜನ ಇದ್ದರು ಅಂದರೆ, ನಾನು ಬೆಂಗಳೂರವರು ಮನೇಲಿ ಅಡುಗೆನೇ ಮಾಡಲ್ಲ ಆ ಥರ ಫೀಲ್ ಆಯಿತು ನನಗೆ ಇಲ್ಲಿ ಬಂದು. ಸೊ ಇಲ್ಲಿ ಕೂರಕ್ಕೆ ಕೂಡ ಸ್ಪೇಸ್ ಇರಲಿಲ್ಲ, ಅಷ್ಟು ಜನ ಇದ್ದರು. ಸೊ ನಾವು ಮಲ್ನಾಡವ್ರು ಹೇಳಬೇಕಾ, ಎಲ್ಲೋ ಒಂದು ಕಡೆ ಜಾಗನ ಹುಡ್ಕೊಂಡೇ ಬಿಡ್ತೀವಿ. ತುಂಬ ಹೊತ್ತಾದಮೇಲೆ ಊಟ ಬಂತು. ನೀವು ಒಂದ್ಸರಿ ಟ್ರೈ ಮಾಡಬೇಕಿತ್ತು. ಆಹಾ, ಏನು ರುಚಿ ಅದು! ಒಂಚೂರು ಚೆನ್ನಾಗಿರಲಿಲ್ಲ. ಸೊ ನನಗೆ ತಿಂದು ನಗು ಬರ್ತಾಯಿತ್ತು, ಏನಿದು ಟೇಸ್ಟ್ ಹಿಂಗೆ ಮಾಡಿದ್ದಾರೆ ಅಂತ. ಬಿರಿಯಾನಿ ಅಂತೂ ಕೈ ಎಲ್ಲ ಇತ್ತು. ಸೊ ಹೆಂಗೋ ಕಷ್ಟಪಟ್ಟು ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳಿ ಊಟ ಮಾಡಿಕೊಂಡು, ಸೊ ಮೇಲೆ ಲಾಸ್ಟ್ ಫ್ಲೋರಲ್ಲಿ ಗೇಮ್ಸ್ ಆಡೋಕ್ಕೆ ಇಟ್ಟಿದ್ದಾರೆ. ಸೊ ಎಲ್ಲ ಥರ ಇಲ್ಲಿ ಮಕ್ಕಳಿಗೂ ಕೂಡ ಗೇಮ್ಸ್ ಇದೆ, ಹಾಗೆ ದೊಡ್ಡವ್ರಿಗೂ ಕೂಡ ಆಡೋದು ಎಲ್ಲ ಇಲ್ಲಿ ಇದೆ. ಸೊ ನೀವು ಹೋಗಿ ಒಂದ್ಸರಿ ವಿಸಿಟ್ ಮಾಡ್ಬೋದು. ಮೇಲೆ ತುಂಬ ಚೆನ್ನಾಗಿತ್ತು. ಸೊ ಇದು ಒನ್ ಆಫ್ ದ ಲಕ್ಸುರಿಯಸ್ ಮಾಲ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಸ್ಟೋರ್ಸ್ ತುಂಬಾ ಅವೈಲೇಬಲ್ ಇದ್ವು. ಸೊ ನೀವೆಲ್ಲ ಜೇಬ್ ಖಾಲಿ ಮಾಡ್ಕೋಬೇಕು ಅಂದರೆ ಒಂದ್ಸರಿ ಇಲ್ಲಿ ವಿಸಿಟ್ ಮಾಡಬೇಕಾಗುತ್ತೆ. ಸೊ ಇದೊಂದು ಟಾಯ್ ಸ್ಟೋರ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಫುಲ್ಲು ಕ್ರಿಸ್ಮಸ್ ಥೀಮಲ್ಲಿ ಇಟ್ಟಿದ್ರು, ಅದಕ್ಕೆ ಒಂದು ವಿಡಿಯೋ ಮಾಡಿಕೊಂಡೆ. ಸೊ ನಮ್ಮ ಮಾಲ್ ಎಲ್ಲ ನೋಡಿಕೊಂಡು ಮನೆಗೆ ಹೋಗೋ ಟೈಮ್ ಆಗಿತ್ತು. ಸೊ ಮದುವೆಗೆ ಹೋಗಬೇಕಿತ್ತು ನಾವು ಈವ್ನಿಂಗ್. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನಿಸಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.